ಆಗಸ್ಟ್ 13ಕ್ಕೆ ಅಖಂಡ ಕರ್ನಾಟಕ ಬಂದ್ ಡೌಟ್ ಆಗಿದೆ. ಯಾಕಂತ ಹೇಳಿದ್ರೆ ಒಮ್ಮತ ಮೂಡ್ತಾ ಇಲ್ಲ, ಸಮಸ್ಯೆ ಬಗೆಹರಿತಾ ಇದೆ. ಯಾಕೆ ಕರ್ನಾಟಕ ಬಂದ್ ಮಾಡಬೇಕು ಅಂತ ಹೇಳಿ ಹಲವು ಸಂಘಟನೆಗಳು ಪ್ರಶ್ನೆಯನ್ನ ಕೇಳ್ತಾ ಇದ್ದಾವೆ. ಇವಾಗ ಆಗಸ್ಟ್ 13ಕ್ಕೆ ಕಾವೇರಿ ವಿಚಾರವಾಗಿ ಅಖಂಡ ಕರ್ನಾಟಕ ಬಂದ್ ಮಾಡಲು ನಿರ್ಧಾರವನ್ನ ಮಾಡಿತ್ತು. ಆ ಬಂದ್ಗೆ ಇವಾಗ ಡೌಟ್ ಕಂಡು ಬರ್ತಾ ಇದೆ. ಬಂದ್ ಬಗ್ಗೆ ಸಂಘಟನೆಗಳಲ್ಲಿ ಒಮ್ಮತ ಮೂಡ್ತಾ ಇಲ್ಲ. ಕರ್ನಾಟಕ ಬಂದ್ ಮಾಡೇ ಮಾಡ್ತೀನಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ. ಬಂದ್ಗೆ ಎಲ್ಲ ಸಂಘಟನೆಗಳಿಂದ ಬೆಂಬಲ ಸಿಗ್ತಾ ಇಲ್ಲ. ಕಾವೇರಿ ಕಬಿನಿ ಜಲಾಶಯಗಳಲ್ಲಿ ನೀರಿನ ಮಟ್ಟ ಹೆಚ್ಚಳ ಆಗಿದೆ, ಮಳೆ ಬರ್ತಾ ಇದೆ, ಸದ್ಯ ಸಮಸ್ಯೆ ಇಲ್ಲ, ಬಂದ್ ಬೇಡ ಅಂತ ಹೇಳಿ ಕೆಲವು ಸಂಘಟನೆಗಳು ಹೇಳ್ತಾ ಇದ್ದಾವೆ. ಬಂದ್ಗೆ ಬೆಂಬಲ ಘೋಷಿಸಿಲ್ಲ ರಾಜ್ಯ ರೈತ ಸಮಿತಿ. ಬಂದ್ ಬೇಡ ಅಂತಿರೋ ಕೆಲ ಕನ್ನಡ ಸಂಘಟನೆಗಳು ಬಹುತೇಕ ಕರ್ನಾಟಕ ಬಂದ್ ಹಿಂಪಡೆಯುವ ಸಾಧ್ಯತೆ ಇದೆ. ಬಟ್ ವಾಟಾಳ್ ನಾಗರಾಜ್ ಅವ್ರು ಮಾತ್ರ ಬರೀ ನಾನು ಕಾವೇರಿ ವಿಚಾರಕ್ಕೋಸ್ಕರ ಬಂದ್ ಮಾಡ್ತಾ ಇಲ್ಲ ಸ್ವಾಮಿ, ಬೇರೆ ಬೇರೆ ಸಮಸ್ಯೆ ಇದೆ ರಾಜ್ಯದಲ್ಲಿ, ಭಾಷೆ ವಿಚಾರ ಇದೆ, ಗಡಿ ವಿಚಾರ ಇದೆ, ಎಲ್ಲದಕ್ಕೂ ಸೇರಿ ಕರ್ನಾಟಕ ಬಂದ್ ಮಾಡ್ತಾ ಇದ್ದೀವಿ, ಸರ್ಕಾರ ಇದರ ಬಗ್ಗೆ ಗಮನ ಕೊಡೋದಿಲ್ಲ, ಸಂಘಟನೆಗಳೇ ಗಮನ ಕೊಡಬೇಕು ಅಂತೇಳಿ ವಾಟಾಳ್ ನಾಗರಾಜ್ ಅವರು ವಾದಿಸ್ತಾ ಇದ್ದಾರೆ. ವಾಟಾಳ್ ನಾಗರಾಜ್ ಅವರು ಗಟ್ಟಿಯಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಾನು ಬಂದ್ ಮಾಡೇ ಮಾಡ್ತೀನಿ, ಯಾರು ಬೆಂಬಲ ಕೊಡಿ ಬಿಡು ಅಂತ ಹೇಳಿ. ಕಾವೇರಿ ನೀರಿನ ವಿಚಾರವಾಗಿ ತಮಿಳುನಾಡಿಗೆ ಇಷ್ಟು TMC ನೀರು ಬಿಡಲೇಬೇಕು ಅಂತ ಹೇಳಿ CWRC ಆದೇಶವನ್ನ ಏನು ಮಾಡ್ತು, ಆ ಆದೇಶವನ್ನ CWMA ಎತ್ತಿ ಹಿಡಿತು. 3500 ಕ್ಯೂಸೆಕ್ ನೀರನ್ನ ಪ್ರತಿದಿನ ಬಿಡಬೇಕು ಅಂತ ಹೇಳಿ. ಕರ್ನಾಟಕದಲ್ಲಿ ಮಳೆ ಕೊರತೆ ಇತ್ತು. ಒಂದು 15 ದಿವಸದ ಹಿಂದೆ ಎಲ್ಲ ಜಲಾಶಯಗಳು ಖಾಲಿ ಹೊಡಿತಾ ಇದ್ದವು. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಬರ ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಕುಡಿಯುವ ನೀರಿಗೆ ಹಾಹಾಕಾರ ನಿರ್ಮಾಣ ಆಗಿತ್ತು. ಆ ಕಾರಣಕ್ಕಾಗಿ ಕರ್ನಾಟಕ ಬಂದ್ಗೆ ಭರಪೂರ ಬೆಂಬಲ ವ್ಯಕ್ತವಾಗಿತ್ತು. ಬಟ್ ವರ್ಣರಾಯ ಕಣ್ಣು ತೆರೆದ, ರಾಜ್ಯದಲ್ಲಿ ಮಳೆ ಆಗಿದೆ, ಡ್ಯಾಮ್ಗಳೆಲ್ಲ ತುಂಬಿಕೊಂಡಿದ್ದಾವೆ, ಕಬಿನಿ ಡ್ಯಾಮ್ ತುಂಬ ಹರಿತಾ ಇದೆ, ಆ ಡ್ಯಾಮಿನ ಸುರಕ್ಷತೆಗೋಸ್ಕರ ನೀರನ್ನ ಬಿಡಲೇಬೇಕಾದ ಸಂಗತಿ ನಿರ್ಮಾಣ ಆಯಿತು. ತಮಿಳುನಾಡಿಗೆ ಕರ್ನಾಟಕದಿಂದ ನೀರು ಹೋಗ್ತಾ ಇದೆ. ಸೊ ಇವಾಗ ಒಂದು 15 ದಿವಸಗಳ ಹಿಂದೆ ಇದ್ದ ಆಕ್ರೋಶ ಕನ್ನಡಿಗರಲ್ಲಿ ಈಗ ಕಡಿಮೆ ಆಗಿದೆ. ಯಾಕಂತ ಹೇಳಿದ್ರೆ ಸಮಸ್ಯೆ ಇಲ್ವಲ್ಲ, ಸದ್ಯಕ್ಕೆ ನೀರಿನ ಸಮಸ್ಯೆ ಕಡಿಮೆ ಆಗಿದೆ. ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಇಟ್ಕೊಳ್ಬೇಕು, ಉಳಿದಿರೋದನ್ನು ಬಿಡಬೇಕು. ಅವ್ರಿಗೆ ಏನು ಬಿಡಬೇಕು, ಕಾನೂನಿನ ಪ್ರಕಾರ ಅದು ಬಿಟ್ಟೇ ಬಿಡ್ತೀವಿ, ಅದರಲ್ಲಿ ಸಮಸ್ಯೆ ಇಲ್ಲ. ನಮಗೆ ಸಾಕಾಗಿ ನೀರು ಬಿಡೋದಕ್ಕೆ ಯಾವುದೇ ತೊಂದರೆ ನಮಗಿಲ್ಲ. ನಮಗಿಲ್ದಾಗ ನೀರು ಕೇಳಿದಾಗ ಆಕ್ರೋಶ ಖಂಡಿತವಾಗೂ ಬರ್ತಾ ಇತ್ತು, ಬಂದಿದೆ, ನಾವು ಬಿಡೋದಿಲ್ಲ ಅಂತ ಹೇಳಿದ್ದೀವಿ. ಬಟ್ ಯಾವಾಗ ಮಳೆ ಇದೆ, ನೀರು ನಮಗೆ ಚೆನ್ನಾಗಿದೆ, ನಮಗೆ ಸಾಕಾಗಿದೆ ಅಂತ ಹೇಳಿದ್ರೆ ನೀರು ಬಿಡೋದಕ್ಕೆ ತೊಂದರೆ ಇಲ್ಲ. ಈಗ ಹೋಗ್ತಾ ಇದೆ ತಮಿಳುನಾಡಿಗೆ. ಆ ಕಾರಣಕ್ಕಾಗಿ ಆಗಸ್ಟ್ 13ಕ್ಕೆ ಅಖಂಡ ಕರ್ನಾಟಕ ಬಂದ್ಗೆ ಎಲ್ಲ ಸಂಘಟನೆಗಳು, ರೈತರು ಎಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಬಟ್ ಸಮಸ್ಯೆ ಇಲ್ಲದೆ ಇರುವ ಕಾರಣ, ಅಂದರೆ ಕಡಿಮೆ ಆಗ್ತಾ ಇರುವ ಕಾರಣ, ಸದ್ಯಕ್ಕೆ ಈ ಒಂದು ಕರ್ನಾಟಕ ಬಂದ್ಗೆ ಬೆಂಬಲ ವ್ಯಕ್ತವಾಗ್ತಾ ಇಲ್ಲ. ಕೆಲವು ಸಂಘಟನೆಗಳು ಹಿಂದೆ ಸರಿತಾ ಇದ್ದಾವೆ. ಸೊ ನೋಡ್ಬೇಕೇನಾಗುತ್ತೆ ಅಂತ ಹೇಳಿ ಆಗಸ್ಟ್ 13ಕ್ಕೆ ಗೊತ್ತಾಗುತ್ತೆ.